ಹಲೋ, ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಹೇಗಿದ್ದೀರಿ? ಇವತ್ತಿನ ವಿಶೇಷ ಏನು ಗೊತ್ತುಂಟಾ? ಇವತ್ತು ನನ್ನ ತಮ್ಮ ಬ್ರೇಕ್ಫಾಸ್ಟಿಗೆ ಸ್ಪೆಷಲ್ಲಾಗಿ ಅವನ ಸ್ಟೈಲಲ್ಲಿ ವೈಟ್ ಸಾಸ್ ಪಾಸ್ತಾ ಮಾಡ್ತೀನಿ ಅಂತ ಹೇಳಿದ. ಬನ್ನಿ ನೋಡುವ. ಮೊದಲಿಗೆ ಪಾಸ್ತಾವನ್ನು ಉಪ್ಪು ಹಾಕಿದ ಕುದಿಯುವ ನೀರಿನಲ್ಲಿ 10 ನಿಮಿಷಗಳ ಕಾಲ ಬೇಯಿಸಬೇಕು. ಮತ್ತು ನೀರು ಬಸಿದು ಇದನ್ನು ಸೈಡಿಗಿಡಬೇಕು. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿದ ಚಿಕನ್ಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಒಂದು ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕಿ ಅದರಲ್ಲಿ ಈ ಮಿಶ್ರಣದ ಮಾಂಸವನ್ನು ಫ್ರೈ ಮಾಡಬೇಕು. ಆಮೇಲೆ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕಿ ಅದಕ್ಕೆ ಮೊದಲು ಕತ್ತರಿಸಿದ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಕತ್ತರಿಸಿದ ಟೊಮೆಟೊ, ಈರುಳ್ಳಿ ಮತ್ತು ಕ್ಯಾರೆಟ್ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಪುನಃ ಫ್ರೈ ಮಾಡಬೇಕು. ಈಗ ವೈಟ್ ಸಾಸ್ ರೆಡಿ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಬಟರ್ ಹಾಕಿ ಮತ್ತು ಅದಕ್ಕೆ 2 ಸ್ಪೂನ್ ಮೈದಾ ಹಾಕಿ ಫ್ರೈ ಮಾಡಬೇಕು. ಮೈದಾದ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ 1 ಕಪ್ ಹಾಲನ್ನು ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಇಲ್ಲಾದರೆ ಮೈದಾ ಹಿಟ್ಟು ತುಂಡು ತುಂಡಾಗಿ ಸಿಗ್ತದೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು. ಮತ್ತು ಫ್ರೈ ಮಾಡಿದ ಚಿಕನ್ ಮತ್ತು ಫ್ರೈ ಮಾಡಿದ ಟೊಮೆಟೊ, ಈರುಳ್ಳಿ ಅದು ಮಿಕ್ಸ್ ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಪುನಃ ಫ್ರೈ ಮಾಡಬೇಕು. ಹೀಗೆ ಕೈ ಕೊಡಬೇಕು. ನೋಡಿ, ರೆಡಿ ಆಯಿತು. ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಟಂತಹ ಪಾಸ್ತಾವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಆಯಿತು, ವೈಟ್ ಸಾಸ್ ಪಾಸ್ತಾ ರೆಡಿ. ಪಾಸ್ತಾ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಟೇಸ್ಟ್ ನನಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಅಡುಗೆ ಮಾಡ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನೀವು ಒಂದು ಸಲ ಈ ರೀತಿ ಪಾಸ್ತಾ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು.